ಈ ಪೂಜೆ ಮಾಡಿದರೆ ದೇವಿ ತಕ್ಷಣ ಸ್ಪಂದಿಸುತ್ತಾಳೆ. ಆದರೆ ಇಲ್ಲಿ ಒಂದು ಸತ್ಯ ಇದೆ. ದೇವಿಗೆ ಬೇಕಾಗಿರುವುದು ದೊಡ್ಡ ವಿಧಾನವಲ್ಲ, ಅಮೂಲ್ಯವಾದ ವಸ್ತುಗಳವಲ್ಲ. ಅವಳಿಗೆ ಬೇಕಾಗಿರುವುದು ನಿಮ್ಮ ಒಳಗಿನ ನಂಬಿಕೆ. ಅನೇಕರು ಕೇಳ್ತಾರೆ, ಎಷ್ಟು ದೀಪ ಹಚ್ಚಬೇಕು, ಯಾವ ದಿನ ಮಾಡಬೇಕು, ಯಾವ ಮಂತ್ರ ಹೇಳಬೇಕು. ಆದರೆ ದೇವಿ ಕೇಳುವುದೇ ಬೇರೆ ಪ್ರಶ್ನೆ. ನಿನ್ನ ಹೃದಯ ನಿಜವಾಗಿಯೂ ನನ್ನ ಮೇಲೆ ನಂಬಿಕೆ ಇಟ್ಟಿದೆಯಾ? ಒಮ್ಮೆ ಕಣ್ಣು ಮುಚ್ಚಿ ದೇವಿಯನ್ನು ನೆನೆಸಿ ನೋಡಿ. ಯಾವುದೇ ಭಯ ಇಲ್ಲದೆ, ಯಾವುದೇ ಬೇಡಿಕೆ ಇಲ್ಲದೆ, ಕೇವಲ ಒಂದು ಮಾತು ಹೇಳಿ, ಅಮ್ಮ, ನೀನು ನನ್ನ ಜೊತೆ ಇದ್ದೀಯಾ ಅಂತ ನನಗೆ ಗೊತ್ತು. ಅಷ್ಟೇ ಸಾಕು. ದೇವಿ ವಿಧಾನಗಳನ್ನು ನೋಡೋದಿಲ್ಲ, ಅವಳು ನಿಮ್ಮ ಮನಸ್ಸಿನ ಶುದ್ಧತೆಯನ್ನ ನೋಡ್ತಾಳೆ. ನೀವು ಎಷ್ಟು ದೊಡ್ಡ ಪೂಜೆ ಮಾಡಿದ್ದೀರಿ ಅನ್ನೋದಕ್ಕಿಂತ ಎಷ್ಟು ನಿಜವಾಗಿ ಅವಳನ್ನು ಕರೆಯುತ್ತೀರೋ ಅನ್ನೋದನ್ನೇ ಅವಳು ಕೇಳುತ್ತಾಳೆ. ಕೆಲವೊಮ್ಮೆ ನೀವು ದೀಪ ಹಚ್ಚಿಲ್ಲದಿದ್ದರೂ, ಪೂಜೆ ಮಾಡಿಲ್ಲದಿದ್ದರೂ, ಕೇವಲ ಕಣ್ಣೀರು ಹಾಕಿ ದೇವಿಯನ್ನು ನೆನೆಸಿದ ಕ್ಷಣದಲ್ಲಿ ಅವಳು ತಕ್ಷಣ ಸ್ಪಂದಿಸುತ್ತಾಳೆ. ಯಾಕೆಂದ್ರೆ ಆ ಕಣ್ಣೀರಿನಲ್ಲಿ ನಾಟಕ ಇರಲ್ಲ, ಅಲ್ಲಿ ನಂಬಿಕೆ ಮಾತ್ರ ಇರುತ್ತದೆ. ಇದಕ್ಕೆ ಶಾಸ್ತ್ರಗಳು ಹೇಳುತ್ತವೆ, ವಿಧಾನಕ್ಕಿಂತ ನಂಬಿಕೆ ಶಕ್ತಿಶಾಲಿ. ಇಂದು ದೇವಿಯ ಮುಂದೆ ಕುಳಿತಾಗ ಒಂದು ಕೆಲಸ ಮಾಡಿ, ವಿಧಾನ ಬಿಟ್ಟು ನಿಮ್ಮ ಹೃದಯವನ್ನು ಅರ್ಪಿಸಿ. ನೀವು ನಿಜವಾಗಿದ್ದರೆ ದೇವಿಯ ಸ್ಪಂದನೆ ತಡವಾಗೋದಿಲ್ಲ. ಒಮ್ಮೆ ಯೋಚಿಸಿ ನೋಡಿ, ನೀವು ನಿಜವಾಗಿ ನೋವಿನಲ್ಲಿದ್ದಾಗ, ಯಾರಿಗೂ ಹೇಳಲಾಗದ ಸಂಕಟದಲ್ಲಿದ್ದಾಗ ಯಾವ ಪೂಜಾ ವಿಧಾನ ನೆನಪಿಗೆ ಬರುತ್ತೆ? ಯಾವುದೂ ಬರಲ್ಲ. ಆ ಕ್ಷಣದಲ್ಲಿ ನಿಮ್ಮ ಬಾಯಿಂದ ಬರುವುದೇ ಒಂದೇ ಮಾತು, ಅಮ್ಮ. ಆ ಒಂದು ಮಾತಿನಲ್ಲಿ ಎಲ್ಲಾ ಮಂತ್ರಗಳ ಶಕ್ತಿ ಇರುತ್ತದೆ. ಆ ಒಂದು ಕರೆಯಲ್ಲೇ ಎಲ್ಲಾ ಪೂಜೆಗಳ ಫಲ ಅಡಗಿರುತ್ತದೆ. ಅನೇಕರಿಗೆ ಇದು ಗೊತ್ತಿಲ್ಲ. ದೇವಿ ಶಬ್ದ ಕೇಳಲ್ಲ, ಅವಳು ಭಾವನೆ ಕೇಳುತ್ತಾಳೆ. ನೀವು ನಂಬಿಕೆಯಿಲ್ಲದೆ 100 ಮಂತ್ರ ಹೇಳಿದರೂ ಅವಳಿಗೆ ಅದು ತಲುಪುವುದಿಲ್ಲ. ಆದರೆ ನೀವು ನಂಬಿಕೆಯಿಂದ ಒಂದು ನಿಶ್ಶಬ್ದ ಕಣ್ಣೀರು ಹಾಕಿದರೆ ಅವಳು ತಕ್ಷಣ ಸ್ಪಂದಿಸುತ್ತಾಳೆ. ಕೆಲವೊಮ್ಮೆ ದೇವಿ ತಕ್ಷಣ ಕಾಣಿಸಿಕೊಳ್ಳುವುದಿಲ್ಲ. ಅವಳು ನಿಮ್ಮ ಜೀವನದ ಪರಿಸ್ಥಿತಿಗಳನ್ನು ನಿಧಾನವಾಗಿ ಬದಲಾಯಿಸುತ್ತಾಳೆ. ನೀವು ಗಮನಿಸದೇ ಇರಬಹುದು, ಆದರೆ ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಹೇಳುತ್ತೀರಿ, ಆ ದಿನದಿಂದಲೇ ಎಲ್ಲವೂ ಬದಲಾಗಲು ಶುರುವಾಯಿತು. ಅದೇ ದೇವಿಯ ಸ್ಪಂದನೆ. ಶಾಸ್ತ್ರಗಳು ಹೇಳುವುದೂ ಇದೆ, ದೇವಿಯನ್ನು ಪಡೆಯಲು ವಿಧಾನ ಮುಖ್ಯ ಅಲ್ಲ, ಮನಸ್ಸಿನ ಶುದ್ಧತೆ ಮುಖ್ಯ. ನೀವು ಪೂಜೆ ಮಾಡುತ್ತಿರುವಾಗ ಮನಸ್ಸು ಬೇರೆಡೆ ಇದ್ದರೆ ಅದು ದೇವಿಗೆ ತಲುಪುವುದಿಲ್ಲ. ಆದರೆ ನೀವು ಕೆಲಸ ಮಾಡುತ್ತಾ ಇದ್ದರೂ, ನಡೀತಾ ಇದ್ದರೂ, ಕೇವಲ ಒಳಗಿಂದ ದೇವಿಯನ್ನು ನೆನೆಸಿದರೆ ಅವಳು ಕೇಳುತ್ತಾಳೆ. ಇಂದು ಒಂದು ಸಣ್ಣ ಪ್ರಯತ್ನ ಮಾಡಿ. ದೀಪ ಹಚ್ಚಿದರೂ ಪರವಾಗಿಲ್ಲ, ಹಚ್ಚದಿದ್ದರೂ ಪರವಾಗಿಲ್ಲ. ಕಣ್ಣು ಮುಚ್ಚಿ ಯಾವ ಬೇಡಿಕೆಯೂ ಇಲ್ಲದೆ ಒಂದು ಮಾತು ಹೇಳಿ, ಅಮ್ಮ, ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅಷ್ಟೇ. ಅದಕ್ಕಿಂತ ದೊಡ್ಡ ಪೂಜೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಂಬಿಕೆ ಇದ್ದರೆ ದೇವಿ ದೂರವಿಲ್ಲ. ನೀವು ನಿಜವಾಗಿದ್ದರೆ ಅವಳ ಸ್ಪಂದನೆ ತಡವಾಗೋದಿಲ್ಲ. ಓಂ.